ಅಣ್ಣ ಅಣ್ಣ ಇಲ್ಲಿ ಯಾವ ಟ್ರೈನ್ ಬರ್ತೈತೆ ಒಂಚೂರು ಹೇಳಿ ಅಣ್ಣ. ಕಬ್ಬಣದ ಟ್ರೈನ್ ಬರ್ತೈತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಆಟೋ ಡ್ರೈವರ್ ಮಗ ಆದ IAS ವಿಪರ್ಸಿದೆಡ್ ಕಲೋಡೆ. IAS ಮಗ ಆದ ಆಟೋ ಡ್ರೈವರ್. ಮಚ ಅವ್ನ್ ಮಾತಾಡ್ಲಾ ಹೇಳ್ ಮಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆ ಇಲ್ಲ ಹೋಗಲ್ಲ ಅವಡೆ ಅನ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹಲೋ ಎಲ್ ಮಚ್ಚ, ಎಲ್ಲಿದ್ಯಲ್ಲ ಅವಡೆ? ಮನೇಲಿದ್ದೀನಿ, 5 ನಿಮಿಷ ಬರ್ತೇನೆ ನೋಡ. ಎಲ್ಲ ಅವಡೆ ಹೇಳತ್ ಕೇಳಿಸ್ಕೊಂಬಿನ್ರಿ. ಅಲ್ಲೋ ಫೋನ್ ಕಟ್ ಮಾಡ್ಬಿಟ್ನಲ್ಲ ಮಚ್ಚ. ನಾನ್ ಏನ್ ಹೇಳ್ತೀವಿ ನಾನು ಕೇಳಿಸ್ಕೊಳ. ಸರಿ ಹೇಳು ಮಚ. ಇವತ್ತು ಫೋನಲ್ಲಿ ಮಾತಾಡೋಣ ಮಚ. ಹೇಳಚ್ಕೊಂಡು ಫೋನಲ್ಲಿ ಮಾತಾಡೋಣ. ಫೋನಲ್ಲಿ ಏನ್ ಮಾತಾಡ್ತೀಯಾ ಮಚ? ಹುಡುಗಿರಲ್ಲ ಒಂದೊಂದ್ ಅವರ್ ಮಾತಾಡಿ ಸ್ಟೋರಿ ಹಾಕ್ತಾರಲ್ಲ, ನಾವು ಇವತ್ತು 1 ಅವರ್ ಮಾತಾಡಿ ಸ್ಟೋರಿ ಹಾಕೋಣ. ಸರಿ ಮಚ ಹಾಕೋಣ. ಇವತ್ತು ನಮ್ದು ಎಷ್ಟು ದೊಡ್ಡದು ಅಂತ ನಾವು ತೋರ್ಸೋಣ. ಸಾರಿ, ಫ್ರೆಂಡ್ಶಿಪ್ ಎಷ್ಟು ದೊಡ್ಡದು ಅಂತ ತೋರ್ಸೋಣ. ಮಚ ತೋರ್ಸೋಣ. ಸರಿ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಮಚ. ಮತ್ತೆ ಏನ್ ಹೇಳಿ? ಅಲ್ಲೋ ಹೇಳು ಮಚ. ಲೌಡೆ ಏನಾದ್ರು ಮಾತಾಡು, ಫೋನ್ ಕಟ್ ಮಾಡಿದ್ಯಾ ಅನ್ಕೊಂಡೆ. ಇಲ್ಲ ಮಚ ನೀನೇನು ಮಾತಾಡ್ಲೇ ಇಲ್ಲ. ಎಷ್ಟ್ ನಿಮಿಷ ಆಯ್ತು ಚೆಕ್ ಮಾಡು. 1 ನಿಮಿಷ ಅಷ್ಟೇ ಮಚ ಆಗಿರೋದು. ಅವಾಗ್ನಿಂದ ಮಾತಾಡ್ತಿದೀವಿ, ಆದ್ರೂ 1 ನಿಮಿಷ ಅಷ್ಟೇ ಆಗಿರೋದು. A few moments later. ಇವಾಗ ನೋಡು ಎಷ್ಟೊತ್ತಾಯ್ತು ಅಂತ. ಅವಾಗ್ನಿಂದ ಮಾತಾಡ್ತಾ ಇದೀವಿ. 2 ನಿಮಿಷ ಅಷ್ಟ ಮಚ. ಅವಾಗ್ನಿಂದ ಮಾತಾಡ್ತಾನೆ ಇದೀವಲ್ಲ ಒಬ್ಳೆ. ಹೌದು ಮಚ. ಸರಿ ಇವತ್ತು 2 ನಿಮಿಷದ ಸ್ಟೋರಿ ಹಾಕೋಣ ಬಿಡು ಹೋಗ್ಲಿ. ಮಚ ಇದನ್ನ ಹಾಕೋಣ. ಹುಡುಗಿರಿಗೆ ಅವಾಗ್ಲಿಂದಾನು ಅಭ್ಯಾಸ ಇದೆ ಮಚ. ನಾವು ನಾಳೆಯಿಂದ ಅಭ್ಯಾಸ ಮಾಡ್ಕೊಳ್ಳೋಣ ಬಿಡು. ಹೌದು ಸರಿ ಮನೆ ಹತ್ರ ಬರ್ತೀನಿ, ಬರೋಣ. ಸರಿ ಬಾ ಲೌಡೆ ಬಾ. ಡಾರ್ಲಿಂಗ್ ಹೇಳಿ ಸರ್. ನಾವಿಬ್ರು 7 ದಿನ ಲಂಡನ್ ಹೋಗ್ತಾ ಇದೀವಿ, ಮನೇಲಿ ಇಬ್ರು. ಓಕೆ ಸರ್ ಹೇಳ್ತೀನಿ. ಬೇಬಿ ನಾವು ಕೆಲ್ಸದ ಮೇಲೆ 7 ದಿನ ಲಂಡನ್ ಹೋಗ್ತಾ ಇದೀವಿ. ಸರಿ ಬೇಬಿ ಹೋಗ್ಬಿಟ್ ಬಾ. ಮಕ್ಳೇ ಎಲ್ರು ತಮ್ಮ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದೀರಾ? ಹಲೋ ಬೇಬಿ. ಬೇಬಿ ನನ್ನ ಹೆಂಡತಿ 7 ದಿನ ಲಂಡನ್ ಟ್ರಿಪ್ಗೆ ಅಂತ ಹೋಗ್ತಿದ್ದಾರೆ. ನಾವಿಬ್ರು ಗೋವಾ ಹೋಗೋಣವಾ? ಸರಿ ಬೇಬಿ ಹೋಗೋಣ. ಫಿಕ್ಸ್ ಮಾಡ್ಕೋ. ಮಕ್ಳೇ ನಿಮ್ಮೆಲ್ಲರಿಗೂ 7 ದಿನ ಟ್ಯೂಷನ್ಗೆ ರಜಾ, ಓಕೆನಾ? ಸರಿ ಮೇಡಮ್. ಅಪ್ಪ ಯಾರ್ ಮಗ್ನ? ಅಪ್ಪ 7 ದಿನ ಟ್ಯೂಷನ್ ರಜಾ ಕೊಟ್ಟಿದ್ದಾರೆ, ನಾನು ನಾಳೆನೆ ಮನೆಗೆ ಬರ್ತಾ ಇದ್ದೀನಿ. ಸರಿ ಬಾ. ಸರಿಯಪ್ಪ. ಹಲೋ ಡಾರ್ಲಿಂಗ್. ಹಲೋ ನುಡ್ಸಿರಮ್ಮದ 7 ದಿನಕ್ಕೆ ರಜಕ್ಕೆ ಅಂತ ಮನೆಗೆ ಬರ್ತಾ ಇದ್ದಾನೆ. ನೆಕ್ಸ್ಟ್ ಟೈಮ್ ಯಾವಾಗ ಲಂಡನ್ ಹೋಗೋಣ. ಸರಿ ಡಾರ್ಲಿಂಗ್. ಬೇಬಿ ನಂದು ಆಫೀಸ್ ಟ್ರಿಪ್ ಕ್ಯಾನ್ಸಲ್ ಆಯ್ತು, ನೀನು ಬಿಟ್ಟು ನಾನೆಲ್ಲೋ ಹೋಗಲ್ಲ, ಜೊತೆಗೆ ಇರ್ತೀನಿ, ಓಕೆನಾ? ಸರಿ ಬೇಬಿ. ವಿವೇಕ್ ಎಲ್ಲಿ ನಿನ್ ಹೋಮ್ವರ್ಕ್ ತೋರ್ಸು. ಹಲೋ ಹಲೋ ನನ್ನ ಹೆಂಡತಿದು ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತೆ, ನಾವು ಬೇರೆ ಯಾವತ್ತೂ ಹೋಗೋಣ. ಓಕೆ ಬೇಬಿ. ಮಕ್ಳೇ ನಿಮ್ಗೆ ಯಾವ್ದೇ ರೀತಿ ರಜಾ ಇಲ್ಲ, ನೀವು ಆರಾಮಾಗಿ ಟ್ಯೂಷನ್ ಅಲ್ಲೇ ಇರಬಹುದು. ಹಲೋ ಮಗ್ನೆ. ಅಪ್ಪ ನಾನ್ ಮನೆಗ್ ಬರ್ತಾ ಇಲ್ಲ, 7 ದಿನದ ರಜೆ ಕ್ಯಾನ್ಸಲ್ ಆಯ್ತು. ಹೋಗು. ಹೌದಾ? ಸರಿ ಸರಿ. ಏನೋ ಬೇಕಣ? ಹಲೋ ಅಲ್ಲ ಮಚ ಹೇಳೋ ಮಚ. ಹ್ಯಾಪಿ ಏನೋ ಹ್ಯಾಪಿ ಶಂಕರ್ ಮಠನ ಅಲ್ಲೇ ಶಿವಾಜಿನಗರ ಎತ್ತು ಅಲ್ಲೇ ಹ್ಯಾಪಿ ಶಿವನೇ ನಿನ್ನಾಟಬಲ್ಲೋರ್ ಯಾರ್ಯಾರು, ಗುರುವೇ ನಿನ್ನಾಟಬಲ್ಲೋರ್ ಯಾರ್ಯಾರು. ಶಿವ ಅಲ್ಲೇ ಬೇವರ್ಸಿ ಹ್ಯಾಪಿ ಶಡೆ ನನ್ ಮಗ. ಅದೆಲ್ಲ ಕಡೋ ಅದ್ ನೀನದು. ಮತ್ತಿನ್ನೇನೋ ನಿಂದು ಹ್ಯಾಪಿ ಶಕರ ಮಕರ. ಏನು ಶಕರ ಮಕರನ? ಸಾರಿ ಮಕರ ಶಕರ. ಮಕರ ಶಕರ ಲೋ ಏನ್ ಹೇಳ್ಬೇಕಂತ ಇದ್ಯೋ? ಅದೇ ಮುಚ್ಚೆ ಇವತ್ತು ಹಬ್ಬ ಸಂಕ್ರಾಂತಿ ಕಣೋ, ಅದು ಹ್ಯಾಪಿ ಮಕರ ಸಂಕ್ರಾಂತಿ. ಹೇಳು ಹ್ಯಾಪಿ ಲೋ. ನೀನು ಒಂದೇ ಸರಿ ನೆಕ್ಸ್ಟ್ ವರ್ಷ ಹೇಳ್ಬಿಡೋ. ಹಲೋ ಅಪ್ಪಪ್ಪ ಹಾಸ್ಟೆಲ್ದಾಗದನಪ್ಪ. ಪಾಲಕರ ಚಾ ತಗೊಂಡ್ ಬರ್ರಿ. ತಂದಿರಿ ಸೀ ಕಳ್ಳಿ. ಓದುದೆಲ್ಲ ಹೆಂಗ್ ನಡ್ದೈತು ಅಪ್ಪ? ಎಲ್ಲಾ ಏಕ್ ನಂಬರ್ ಐತಪ್ಪ. ಸಾಲಿಗೆ ನಾನ ಫಸ್ಟ್ ಬರ್ತೇನಪ್ಪ ಈ ಸತಿ. ಒಂದ್ ಹೊತ್ತು ಊಟ ಬಿಡ್ತೀನಪ್ಪ ಕ್ರಿ, ಆದ್ರೆ ಓದೋದ್ ಬಿಡಾತಿಲ್ಲಪ್ಪ ನಾ. ಭಾಷ್ ಮಗನ ಹಿಂಗ ಓದ್. ಅಪ್ಪ ಒಂದ್ 10,000 ರೂಪಾಯಿ ಬೇಕಾಗಿದ್ವಪ್ಪ. 10,000 ಯಾಕು ಅಪ್ಪ? 5,000 ಸಾವಿರದ 2 ಬುಕ್ಕ ತಗೋಬೇಕಾಗಿತ್ತಪ್ಪ. ಅವಂತ 5,000 ರೂಪಾಯಿ ಬುಕ್ಕ ನಾ ಜೀವನದಾಗ ನೋಡಿಲ್ಲ ಅವನು. ಅಪ್ಪ ಮತ್ ನಾ ಸಾಲಿ ಫಸ್ಟ್ ಬರ್ಬೇಕು ಇಲ್ಲ? ಹಾ ಬರ್ಬೇಕು. ಹಾಕಸ್ ಮತ್ತ ಹಾಕ್ತಾರ ಸಂಜೆಗಳೇ. ನನ್ನ ಪ್ರೀತಿಯ ಅಪ್ಪ. ಅಪ್ಪ ಐ ಲವ್ ಯು. ಯಾ ಸುಳೆ ಮಗನೇ ಇಚ್ಛಾ ಮಾಡಿದವ. ಹಲೋ ಸರ್ ಹೆಂಗದಿರಿ? ಹಾ ಯಾರು ಸರ್? ನನ್ನ ಹೆಸರ ನೀ ಯಾರ್ರಿ ಸರ್? ನಾಷ್ಟ ಆತ್ರಿ? ಹಾ ಆತ್ರಿ. ಆದ್ರ ನೀ ಯಾರ? ಹಾ ಸರ್ ನೀ ಯಾರ್ರಿ? ಅದೋಪ ನೀ ಯಾರ? ಅದ ಸರ್ ನೀ ಯಾರ್ರಿ? ನಿಮ್ ಮೌನ ನಿನ್ ಹೆಸರೇನು? ಹಾ ಸರ್ ಅದರಿ. ನೀ ಯಾರ? ಯಪ್ಪೋ ದೇವ್ರ ನೀ ಯಾರು?
ಸರ್ ನಮಗ್ ನಿಮ್ ನಂಬರ್ ಅಕ್ಕಿ ಯಾರು ಕೊಟ್ರಿ? ಅಕ್ಕಿ ಯಾರ? ಹಾ ಸರ್ ಅಕ್ಕಿನ ರೀ. ಏ ದೇವ್ರ ಅಕ್ಕಿ ಯಾರು? ಏ ಸರ್ ಅಕ್ಕಿನ ರೀ. ಅಕ್ಕಿ ಯಾರ? ಅಕ್ಕಿ ಯಾರು ಮಾರಯ್ಯ? ಏನಾಗತ್ತಲ್ಲ ನಿಮ್ಮ ಅವನ ನೀ ಯಾರ ಅಕ್ಕಿ ಯಾರ ಅಂತ ಹೇಳಿ ತಲಿ ತನ್ಕೋತ ಎಲ್ಲಿ ಸುಳಿ ಮಗ ಗಂಟು ಬಿದ್ದಿಲ್ಲ ನೀ? ಹಾ ಅದ ಸರ್ ನಮಗ ನಿಮ್ ನಂಬರ್ ಅಕ್ಕಿ ಯಾರು ಕೊಟ್ರಿ? ಲೇ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾರ್ದು ಇರಂತ್ಯ. ಅದು ಕರೆಕ್ಟೇ ಮಚ್ಚ ನೀನ್ ಹೇಳಿದ್ದು. ಆದ್ರೆ ನೀನ್ ನಂದು ನಿಂದು ಅಂತ ಮಾಡಲ್ ಬಿಟ್ಟಿದ್ಯಾ. 2 ವರ್ಷದಿಂದ ಬರೀ ನಂದೇ ದೆಂಗ್ ತಿಂತ ಇದ್ಯಾ. ಏಷಿಯನ್ ಬ್ಯಾಗ್ ಇವತ್ ಬೆಂಕಿ ಇಟ್ಬಿಡದೆ. Calling is either switched off or not reachable. ಜಾಂಗ್ ನನ್ ಮಗ ಪರವಾಗಿಲ್ಲ, ಅವ್ರ ತಮ್ಮನ್ ಫೋನ್ ಮಾಡೋಣ. ಹಲೋ ನಿಮ್ ಅಣ್ಣಂಗ್ ಫೋನ್ ಕೊಡ ಜಾಂಗ್. ಹಾ ಕೊಟ್ಟೆ. ಹಲೋ RCB ಗೆಲ್ತು ಕಪ್ಪು, CSK ಬೈಗೆ ಲಾಲಿಪಾಪ್. ಲೋ ಒಂದೇ ಕಪ್ ಕಣೋ ನೀವು ಗೆದ್ದಿರೋದ್ಲಿ. ನಮ್ಮ ಹತ್ರ 5 ಕಪ್ ಐತೆ. 7 ಸತಿ ಟಿಕ್ಕಿಡ್ಕೋ 5 ಕಪ್ನು. ಲೇ ನೀವ್ ಇನ್ನು 50 ಕಪ್ ಗೆದ್ಕೊಂಬಂದ್ರು ನಮ್ ಇದು ಒಂದಕ್ಕೆ ಸಮ ಕಡಲಿ. ಹೌದು, ಪ್ಲೇ ಆಫ್ ಕ್ವಾಲಿಫೈ ಆಗದೆ ಇರೋ ಜೊತೆ ನಾನ್ ಯಾಕೆ ಮಾತಾಡ್ತಾ ಇದೀನಿ? ಛೀ ಕಟ್ ಮಾಡ್. ಇದು ಒಂದೇ ವರ್ಷ ಶಿಷ್ಯ, ನೆಕ್ಸ್ಟ್ ವರ್ಷ ಬರ್ರಿ ನೋಡ್ಕಂತೀವಿ ನಿಮ್ನ. ನೆಕ್ಸ್ಟ್ ವರ್ಷ ಯಾಕೆ ಕೈತೀರಾ? ನಾಳೆ ಬೆಳಗ್ಗೆ ಇಡೀ ಬೆಂಗಳೂರಲ್ಲಿ ಎಲ್ಲಾ ಕಡೆ ಬ್ಯಾನರ್ ಹಾಕ್ಬಿಟ್ಟಿರ್ತಾರೆ. ದಿನ ಬೆಳಗ್ಗೆ ಕೈ ಮುಖ ಒಳ್ಳೇದೈತದೆ. ನನ್ನ ಮಕ್ಕಳು ಒಂದೊಂದಲ್ಲ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಗೊತ್ತು. ಹಲೋ ಏನ್ ಮಚ, ಎಲ್ಲಿದ್ಯಾ ಅವ್ರೆ? ಮನೇಲಿದ್ದೀನಿ ಮಚ. ನಾನ್ ನಿನಗೆ ಎಷ್ಟು ದುಡ್ಡು ಕೊಡ್ಬೇಕು ಮಚ? ಏನೋ ದುಡ್ಡು ಬಂತು ಅಂತ ದುರಾಂತರನ? ಇಲ್ಲ ಮಚ್ಚ, ಮೊದಲನೇ ತಿಂಗಳ ಸ್ಯಾಲ್ರಿ ಬಂತು ಅಂತ ನಿನ್ ದುಡ್ಡು ಕೊಡೋಣ ಅನ್ಕೊಂಡೆ. ನನಗೆ ನಿನ್ ದುಡ್ಡು ಬೇಡ, ನೀನೇ ಖರ್ಚಿಗೆ ಯಾವ್ದಕ್ಕಾದ್ರೂ ಹಿಡ್ಕೊ. ಏನ್ ಮಚ್ಚ ಫುಲ್ಲು ಲವ್ವು ಇಲ್ಲ ಲೌಡಾನು ಇಲ್ಲ, ಮತ್ತೆ ನೀನೇ ಹಿಡ್ಕೊ ಅಂತ ಹೇಳ್ತಿದ್ಯಾ? ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವ್ರೆ ಈ ಜನದ ಮಧ್ಯದಲ್ಲಿ ಚಡ್ಡಿ ಹರ್ಕೊಂಡ್ ಫ್ರೆಂಡ್ಶಿಪ್ ನ ನಡೆಸ್ಕೊಂಡು ಹೋಗ್ತಾ ಇದ್ಯಾ. ಅದಕ್ಕೆ ಅದನ್ನ ನಾನು ಯಾವಾಗ್ಲೂ ಮಾಡ್ತೀನಿ. ಅದಕ್ಕೆ ನಿನ್ನ ನನ್ ಸಾಮಾನ್ ತರ ಯಾವಾಗ್ಲೂ ನನ್ ಜೊತೆಲೆ ಹಿಡ್ಕೊಂಡ್ರು. ಬಾ ಮಗ್ನ ಇವತ್ತಿಬ್ರು ಸೇರ್ ಕುಡಿಯೋಣ. ನಿಮ್ ಜೊತೆ ಕುಡಿಯಕ್ ನಾಚೆ ಆಗುತ್ತಪ್ಪ, ನಾನ್ ಕುಡಿಯಲ್ಲ. ಇರ್ಲಿ ಕುಡಿ, ನಾನ್ ಹೇಳ್ತಿದ್ದೀನಲ್ಲ ಕುಡಿ. ಇಲ್ಲಪ್ಪ ನಾ ಕುಡಿಯಲ್ಲ. ನೀನಂತ್ರ ನಾಚ್ಕಂತೀಯಪ್ಪ. ಎಷ್ಟು ನೀರ್ ಹಾಕ್ಲಿ? ಹಾಗಾದ್ರೆ ಹಾಗೆ ಕುಡಿ, ನೀರು ಕೊಂಡ್ಯಾರು ಕುಡಿತಾರ. ಸರಿ, ನಾವೀಗ ಜೊತೆ ಕುಡಿತಿದೀವಿ ಅಂದ್ರೆ ಫ್ರೆಂಡ್ಸ್ ಆಗಿದೀವಿ. ನೀನ್ ಗರ್ಲ್ ಫ್ರೆಂಡ್ ಯಾರು ಹೇಳು? ಅಯ್ಯೋ ಇಲ್ಲಪ್ಪ, ನನಗೆ ಗರ್ಲ್ ಫ್ರೆಂಡ್ ಇಲ್ಲ, ಯಾರೋ ಇಲ್ಲ. ಅಯ್ಯೋ ಹೇಳು, ನಾನು ಏನ್ ಹೇಳೋದಿಲ್ಲ ಹೇಳು. ನಂಗೆ ಆ ತರ ಲವಲ್ಲ ಆಗಿಲ್ಲ. ನನಗಂತೂ ದಿನ ಹೊಸು ಬೇಕು. 1 ದಿವಸ ರೇಖಾ, 2 ದಿವಸ ರಕ್ಷಿತಾ, 3 ದಿವಸ ಸಾಕ್ಷಿ. ಈ ತರ ದೊಡ್ಡ ಲಿಸ್ಟ್ ಇದೆ ನಂದು. ಸರಿ ಅದ್ನೆಲ್ಲ ಬಿಡು, ಕಾಲೇಜ್ನ ಸ್ಟಡಿ ಯಾಕೆ ನಡೀತಿದೆ ನಿಂದು? ಯಾ ಕಾಲೇಜ್? ಅದಕ್ಕೆ ಅಂತ ನಾನು 4 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ ಹೋದ್ವಾರ. ಅದ್ರ ಮೇಲೆ ನೀವು ಕೂತ್ಕೊಂಡ್ ಕುಡಿತಿದ್ಯಲ್ಲ, ಅಷ್ಟು 3 ಲಕ್ಷ ಅದಕ್ಕೆ ಆಯ್ತು. ಈ ಗಾಡಿ ಹಾಗಾದ್ರೆ ಉಳಿದಿದ್ದ 50 ಸಾವಿರ ಏನೇ ಕೊಡ್ತಿದಿರಲ್ಲ, ಇದು ಫಾರಿನ್ ಎಣ್ಣೆ, ಇದಕ್ಕೆ ಆಯ್ತು 50 ಸಾವಿರ. ನೋಡೀಗ ಎಣ್ಣೆನೂ ಮುಗೀತು, ಮತ್ತೆ ಫ್ರೆಂಡ್ಶಿಪ್ ಮುಗೀತು. ಒಂದೇ ನನ್ ಕಥೆನೂ ಮುಗೀತಪ್ಪ. ಹಲೋ ಮಚಾ, ಕೆಲ್ಸ ಇಲ್ಲ ಅಂತಿದ್ದಲ್ಲ, ನನ್ನ ಹತ್ರ ಒಂದ್ ಕೆಲ್ಸ ಐತೆ. 60 ಸಾವಿರ ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ. ನನ್ನ ಹತ್ರ ಒಂದ್ ಕೆಲ್ಸ ಐತೆ, 70 ಸಾವಿರ ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಏರೋಪ್ಲೇನ್ ಮುಂದೆ ಒಂದ್ ಪರಕೆ ಹಿಡ್ಕೊಂಡು ಬರ ಮೋಣ ಎಲ್ಲ ಸೈಡ್ ತಳ್ಬೇಕಷ್ಟೇ. ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ, 80 ಸಾವಿರ ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು, ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು. ನನ್ನ ಮಕ್ಕಳು ಒಂದೊಂದಲ್ಲ ಲೋಪ ನನ್ನ ಮನೆ ಮಾಡಕ್ ಕೆಲಸ ಯಾವ್ದೋ ಕಿರಣ ಬಾಬು ನೋಡ್ಕೊಳೋ, ನಮ್ಗೆ ಫೋನ್ ಮಾಡ. ಅಯ್ಯೋ ಚಪ್ಪಲಿ ನನ್ನ ಮನೆ ನಿನಗ್ ಮಾಡಕ್ ಕೆಲಸ ಯಾವ್ದೋ 10 ಫ್ಲೋರ್ 20 ಫ್ಲೋರ್ ಬಿಲ್ಡಿಂಗ್ ನೋಡ್ಕೊಳೋ, ನಮ್ಗೆ ದೋಸೆ ಕೊಡಿ. ಕೊನೆ ಕೈ ಚಪ್ಪಲಿ ಬ್ಯಾಕ್ ಮುಚ್ಕೊಂಡು ನಿಂತ್ಕೊಂಡು ಕಡೆ. ರೋಹಿತ್ 2 ನಿಮಿಷ ಬಂದೆ. ಹೊರತಿಲ್ಲ ಮನೆಯಲ್ಲಿ. ನಿನ್ಗ್ಯಾಕಿಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನವಣ ದೇವ್ರ ನನ್ನ ಕಾರಾಗ ಯಾಕೆ ಹುಡ್ಸಿದ್ವು ಮಾರಯ್ಯ? ಕತ್ತಲ್ದಾಗ ಹೊರಗ್ ಹೋದ್ರ ಮಂದಿ ನೋಡ್ ಅನ್ಸಾತಾರ. ಮುಂಜಾನೆ ಮನಿ ಬಿಟ್ಟು ಹೊರಗ್ ಬಂದ್ರೆ ಬೆಳ್ಳು ಚುಕ್ಕಿ ಬತ್ ನೋಡ್ರಿ ಅಂತಾರ. ಯಾಕೆ ದೇವ್ರ ಹಿಂಗ್ ಮಾಡಿದಿ? ಕರಗ ಹುಟ್ಟಿದಾರ ಈ ಭೂಮಿ ಮೇಲೆ ಬೆಲೆನೇ ಇಲ್ವಾ?